ಈ ಮೂವಿ ಬಂದು ಕುತ್ಕೊಂಡಾಗ ನಾರ್ಮಲಾಗಿ ಅನ್ನಿಸ್ತು. ನೀವು ಹೇಳಿದ ಮಾತು ನಾನು ಫಸ್ಟ್ ಹಿಡ್ಕೊಂಡು ಇಲ್ಲ ಎಲ್ಲರೂ ಬಂದು ನೋಡ್ತಾರೆ, ನಾವೇನು ನೋಡೋದ್ರಲ್ಲಿ ಎಷ್ಟೋ ಜನ ಬರ್ತಾರೆ ಅಂದ್ಕೊಂಡು ನೋಡ್ತಾ ನೋಡ್ತಾ ಇವ್ರದ್ದು ಒಂದು ಅಣ್ಣ ತಮ್ಮಂದೊಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಇನ್ನೋಸೆನ್ಸ್ ನೆಕ್ಸ್ಟ್ ಲೆವೆಲ್. ಅದು ಬಿಟ್ಟರೆ ನಮ್ಮ ಲೈಫು ನಮ್ದು ಏನಿದೆ, ನಮ್ಮ ಟ್ರೂ ಲೈಫು ನಮ್ಮ ಕಣ್ಮುಂದೆ ಒಂದು ಕ್ಷಣ ಪಾಸೆ ನಿಜಗಳು. ನೀವು ಹೇಳಿದ ಮಾತ್ರ ಎಲ್ಲರೂ ಅಷ್ಟೇ, ಎಲ್ಲ ಕಪಲ್ಸು ಬನ್ನಿರಿ, ಕಪಲ್ಸ್ ಬರ್ಬೇಡ್ರಿ, ನಿಜವಲ್ಲೂ ಕಪಲ್ಸ್ ಬರ್ಬೇಡ್ರಿ, ಅವ್ರ ಅಪ್ಪ ಅಮ್ಮ ಬನ್ನಿರಿ. ಏನು ಕೇಳ್ತಾ ಇದ್ದೀನಿ ಅಂದರೆ ಬಂದು ಸಿನಿಮಾ ನೋಡ್ರಿ. ಸಿನಿಮಾ ನೋಡಾದ್ಮೇಲೆ ಅವ್ರ ಪ್ರೀತಿನ ಏನು ದೂರ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ರಿ. ಹಂಗಂತ ಎಲ್ಲ ಪೇರೆಂಟ್ಸು ಕೆಟ್ಟಾಗಿರ್ತಾರೆ ಅಂತ ನಾನು ಹೇಳಲ್ಲ. ಅಲ್ಲಿ ಸಮರ್ಥ್ ಬ್ರೋ ಮತ್ತೆ ಅವ್ರು ಕೂತಿದ್ದಾರೆ, ಅವ್ರು ತುಂಬ ಅದೃಷ್ಟ ಮಾಡಿದ್ದಾರೆ. ಯಾಕೆಂದರೆ ಅಂತ ತಂದೆ ತಾಯಿ ಪಡೆಯೋಕೆ ಎಲ್ಲರ ಲೈಫಲ್ಲೂ ಅವ್ರು ವಿಲನ್ ಆಗ್ಬೋದೇನೋ, ಬಟ್ ಅವ್ರಿಗೆ ಆ ಕ್ಷಣ ಅವ್ರಿಗೆ ಮಾತ್ರ ಇಂಪಾರ್ಟೆನ್ಸ್ ಆಗಿರುತ್ತೆ. ಅದೇ ಒಬ್ಬ ಲವರ್ಸ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಆಮೇಲೆ ನೆಕ್ಸ್ಟ್ ಡಿಸಿಷನ್ ತಗೊಳ್ರಿ. ನಂಗೇನು ಮಾತಾಡ್ಬೇಕಂತನೂ ಗೊತ್ತಾಗ್ತಿಲ್ಲ. ನಾನು ಏನೇನು ಫೇಸ್ ಮಾಡಿದ್ದೀನೋ ನನ್ನ ಲೈಫಲ್ಲಿ ಅದನ್ನ ನಾನು ಇವತ್ತು ಒಂದು ಮೂವಿಯಾಗಿ ನೋಡಿದ್ದೀನಿ. ಥ್ಯಾಂಕ್ ಯು. ಎಲ್ಲಿರುತ್ತೆ ನೀವಿಬ್ಬರು? ತುಮಕೂರು. ಬಟ್ ಏನು ಮಾಡ್ಕೊಂಡಿದ್ದೀರಾ? ನಾವಿನ್ನು ಸ್ಟಡೀಸ್ ಮಾಡ್ತಾ ಇದ್ದೀವಿ. ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಮಾಡ್ಬೇಕಂತ. ಆಯಿತು, ಈಗ ಇಬ್ಬರು ಪ್ರೀತಿ ಮಾಡಿದ್ದೀರಾ, ಮದುವೆ ಆಗಿಲ್ಲ, ಮುಂದೆ ಆಗ್ತೀರಾ. ಒಳ್ಳೇದಾಗಲಿ, ನಿಮ್ಮ ಮದುವೆ ಕರೀರಿ, ಅವೆಲ್ಲ ಬಂದು ನಿಂತ್ಕೊಂಡು ಮದುವೆ ಮಾಡ್ತೀವಿ ನಿಮಗೆ. ಓಕೆ, ನಾವೆಲ್ಲ ಬರ್ತೀವಿ, ಬಂದು ನಿಮಗೆ ಮದುವೆ ಮಾಡ್ತೀವಿ. ಓಕೆನಾ? ಯೋಚನೆ ಮಾಡಬೇಡಿ, ಆರಾಮಾಗಿ ಧೈರ್ಯವಾಗಿ. ಹಾಂ, ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ಮಾತು, ಅಣ್ಣ ನಮ್ಮ ಊರಿಗೆ ಬರ್ತಾರೆ. ಅಣ್ಣ ತುಮಕೂರು ಡಿಸ್ಟಿಕ್ ಚಿಕ್ಕನಾಯಕನಹಳ್ಳಿ ತಾಲೂಕು ಗೋಡೆಕೆರೆ ಅಂತ, ಅದು ಜಾತ್ರೆಗೆ ಪ್ರತಿ ವರ್ಷ ನಿಮ್ಮನ್ನು ಕರೆಸ್ತಾರೆ. ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನಾನು ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡು ಅಣ್ಣಂಗೆ ಹೇಳಿದೆ. ಅವ್ರು ರೆಸ್ಪಾನ್ಸ್ ಮಾಡಿದ್ರು, ಆ ವಿಡಿಯೋ ನನ್ನ ಹತ್ರ ಈಗಲೂ ಐತೆ. ಬಟ್ ಇವತ್ತು ಈ ಒಂದು ವೇದಿಕೆಯಲ್ಲಿ ಇವ್ರು ಕೊಟ್ಟಿದ್ದ ಚಾಲೆಂಜ್ಗೆ ನಾನು ಸಿನಿಮಾ ನೋಡೋಕ್ಕೆ ಬಂದು ನನ್ನ ಹಳೆ ಲೈಫ್ ನೆನಪಾಗಿ ಇವ್ರ ಜೊತೆ ನಿಂತ್ಕೊಂಡು ಮಾತಾಡ್ತೀನಿ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಇದಕ್ಕೆಲ್ಲದಕ್ಕೂ ಕಾರಣ ಆದ ಲವ್ ರೆಡ್ಡಿ ಟೀಮಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಲವ್ ಮಾಡಿ ಚೆನ್ನಾಗಿ ಅಷ್ಟೇ, ಜಾಲಿ ಜಾಲಿ. ಸರ್, ಇನ್ನೊಂದು ಕಪಲ್ ಇದ್ದಾರೆ, ನೀವು ಸರ್, ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಪಾಪ್ಯುಲರ್ ಇದ್ದಾರೆ ಸರ್, ಮಾತಾಡಿ. ಸೊ ನನಗೆ ಆ್ಯಸ್ ಅ ಗರ್ಲ್ ಏನು ಕನೆಕ್ಟ್ ಆಯಿತು ಅಂದರೆ, ಒಂದು ಕಡೆ ಫ್ಯಾಮಿಲಿ, ಒಂದು ಕಡೆ ಪ್ರೀತಿಸಿರೋ ಹುಡುಗ, ಅವರಿಬ್ಬರು ಮಧ್ಯ ಯಾವ ಥರ ಇರುತ್ತೆ, ಫ್ಯಾಮಿಲಿಯಿಂದ ಪ್ರೆಷರ್ ಬಂದರೆ ಹೆಂಗಿರುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ಅದು ಸಿಕ್ಕಾಪಟ್ಟೆ ಕನೆಕ್ಟ್ ಆಯಿತು. ಸೊ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಲವ್ ಮಾಡಿದ್ದಾರೆ ಯಾರೂ ಭಯ ಪಡಬಾರ್ದು. ಕರೆಕ್ಟಾಗಿ ನಿಯತ್ತಾಗಿ ಲವ್ ಮಾಡಿದ್ರೆ ಲವ್ ಏನೂ ಆಗಲ್ಲ, ಎಲ್ಲ ಚೆನ್ನಾಗಿರ್ತಾರೆ. ನಾನು ಆಗಲೇ ಮಾತಾಡ್ಸಿದ್ರೆ ಮಾತಾಡಿಲ್ಲ, ನೀವು ಬಂದ ತಕ್ಷಣ ಬೀಂಬಲ ಬಂತು ಅವರಿಗೆ. ಮೂವಿ ತುಂಬ ಚೆನ್ನಾಗಿದೆ, ಮೂವಿ ವರ್ಕ್, ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ಸೊ ಅವಾಗೆ ಬಂದು ಮಾತಾಡೋದ್ಮೇಲೆ ಮುಂದೆ ಮಾತಾಡೋಕೆ ಒಂದು ಸ್ವಲ್ಪ ಭಯ ಆಗ್ತಾ ಇದೆ. ಲವ್ ಮಾಡಿದ್ಮೇಲೆ ಧೈರ್ಯ ಬಂತು, ಬಟ್ ನಿಮ್ಮ ಮುಂದೆ ಭಯ ಆಗ್ತಾ ಇದೆ. ಬಟ್ ಟೀಮ್ ಎಲ್ಲ ಸಖತ್ತಾಗಿ ವರ್ಕ್ ಮಾಡಿದೆ, ಸ್ಟೋರಿ ಎಲ್ಲ ಸಖತ್ ಸಿಂಕ್ ಆಗಿದೆ, ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ, ಆಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಒನ್ ಮೋರ್ ಕಪಲ್. ಓ, ರಚನಾ, ನವೀನ್. ದಯಮಾಡಿ ಮಧ್ಯೆ ಓಡಾಡೋರು ಸ್ವಲ್ಪ ನೋಡ್ಕೊಳ್ಳಿ, ಕ್ಯಾಮ್ರಾ ಪ್ಯಾನ್ ಆಗಿದೆ ಪ್ಲೀಸ್. ನಾನು ಹೇಳ್ತೀನಿ ಏನಂದ್ರೆ, ಮೂವಿ ನೋಡಕ್ ಮುಂಚೆನೆ ನಾವು ಭೀಮಾ ಸಿನಿಮಾಗೆ ಇಂಟರ್ವ್ಯೂ ಬಂದಾಗ ಸರ್ ಒಂದು ಮಾತು ಹೇಳಿದ್ರು ನಮ್ಮಿಬ್ರಿಗೂ, ಇದನ್ನ ಕಟ್ ಮಾಡದೆ ಟೆಲಿಕಾಸ್ಟ್ ಮಾಡಬೇಕು ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಪೋಸ್ಟ್ ಮಾಡಿಸಿದ್ರು.
ಏನಂದ್ರೆ ಈ ಏಜಲ್ಲಿ ಆಗುವಂತ ಪ್ರೀತಿ ಇನ್ಫ್ಯಾಕ್ಚುಯೇಷನ್ ಇರ್ಬೋದು, ಮತ್ತೊಂದು ಏನೇ ಇದ್ರೂ ಮನ್ಸು ಯಾವಾಗ್ಲೂ ಮಗು ತರನೇ ಇರ್ಬೇಕು ಅನ್ನೋ ಒಂದು ಕಿವಿ ಮಾತು ನಮ್ಮೆಲ್ರಿಗೂ ಹೇಳಿದ್ರು ಸರ್. ಸೊ ಅದ್ರ ಮುಖಾಂತರ ಈ ಮೂವಿ ನೋಡಿದಾಗ ನಿಜವಾಗ್ಲೂ ಮನ್ಸಿಗೆ ತುಂಬಾನೇ ಟಚ್ ಆಯ್ತು ಮೂವಿ. ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಕನ್ನಡ ಮೂವಿ ಆಫ್ಟರ್ ಭೀಮಾ ನಾನು ಮತ್ತೆ ಇವಾಗ ಈ ಮೂವಿನ ನೋಡಿದ್ದು. ಸೊ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಕನ್ನಡ ಸಿನಿಮಾನ ಬಂದು ಥಿಯೇಟರ್ಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮೂವಿ ತುಂಬಾ ಚೆನ್ನಾಗಿದೆ. ಅದು ಸರ್ ಸಪೋರ್ಟ್ ಮಾಡ್ತಾರೆ ಅಂತಾರ ಚೆನ್ನಾಗಿರ್ಬೇಕು. ಅಷ್ಟೇ ಮಾತಾಡಕ್ಕೆ. ಥ್ಯಾಂಕ್ ಯು, ಒಳ್ಳೇದಾಗಲಿ. ಇದ್ದಾರಿದ್ದಪ್ಪ, ಸರ್ ಕಪಲ್ ಒನ್ ಮೋರ್ ಕಪಲ್ ಬನ್ನಿ. ಬನ್ನಿ ಪ್ಲೀಸ್, ಮಾತಾಡಿ. ನಮ್ಮ ಬೇಬಿ ಹೋದ್ರಾ? ನಮಸ್ತೆ, ನನ್ನ ಹೆಸರು ಹೇಮಾ ಭಾರತಿ ಅಂತ. ನನ್ನ ಹಸ್ಬೆಂಡು ಆಸ್ ಇಸ್ ಆಲ್ಸೋ ಲವ್ ಮ್ಯಾರೇಜ್. ಈ ಕಡೆ ನಮ್ಮದು ಲವ್ ಮ್ಯಾರೇಜೇ. ಕಂಗ್ರ್ಯಾಚುಲೇಷನ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್, ಪ್ರತಿಯೊಬ್ಬರಿಗೂ ಆಡಿಯನ್ಸಲ್ಲಿರೋರು ನೀವು, ಪ್ಲಸ್ ಬ್ಯೂಟಿಫುಲಿ ಆ್ಯಕ್ಟೆಡ್. ಯೂಶಲಾಗಿ ನಾನು ಎಮೋಷ್ನಲ್ ಅಲ್ಲ, ನಾನು ಯಾವುದಕ್ಕೂ ಅಳೋದಿಲ್ಲ. ಬಟ್ ನಮ್ಮ ಹಸ್ಬೆಂಡ್ ಇವತ್ತು ಅವ್ರು ಅಳೋದು ನೋಡಿ ನಂಗೆ ಅಳು ಬಂತು. ಇಟ್ ವಾಸ್ ವೆರಿ 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 ಬ್ಯೂಟಿಫುಲಿ ಎಕ್ಸಿಕ್ಯೂಟೆಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಇಷ್ಟು ಜನ ಬರ್ತೀರಾ ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ನಾನೇ ಬರ್ತೀನಿ ಅಂತಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತಿಲಕ್ ನನ್ನ ಕರೆದ. ತಿಲಕ್ ವಾಸ್ ಮೈ ಸ್ಟೂಡೆಂಟ್ NSDಯಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬ್ಯೂಟಿಫುಲಿ ಎಕ್ಸಿಕ್ಯೂಟೆಡ್. ನಿಮ್ಮ ಆ್ಯಕ್ಟಿಂಗ್ ಪ್ರತಿಯೊಬ್ಬರದು ಇಟ್ ಡಿಂಟ್ ಲುಕ್ ಲೈಕ್ ಅವ್ರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂತ. ಸೊ ಐ ವಾಸ್ ವೆರಿ ವೆರಿ ಟಚ್ ಬೈ ಇಟ್. ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಇದೆ ಆ್ಯಕ್ಚುಲಿ. ಆ್ಯಂಡ್ ಎಲ್ಲರಿಗೂ ಒಂದೊಂದು ಕಡೆ ಕನೆಕ್ಟ್ ಆಗುತ್ತೆ ಅನಿಸುತ್ತೆ. ಮೂವಿ ನೋಡಿದ್ರೆ ಎಲ್ಲರ ಲೈಫಲ್ಲೂ ಕನೆಕ್ಟ್ ಆಗುತ್ತೆ ಅನಿಸುತ್ತೆ. ನೋಡಿ, ನಾನು ಲವ್ ಮಾಡಿ ಪ್ರೊಫೆಷನ್ನೇ ಚೇಂಜ್ ಮಾಡ್ಬಿಟ್ಟಿದ್ದೀನಿ. ಇಂಜಿನಿಯರ್ ಆಗಿದ್ದು ಡ್ಯಾನ್ಸರ್ ಆಗಿದ್ದೀನಿ. ಸಮ್ಟೈಮ್ಸ್ ಎಲ್ಲ ಅಂದರೆ ಏನಂದರೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಎಲ್ಲ ಆಡಿಯನ್ಸ್ಗೂ ಯಾರು ಬಂದ್ರೂ ಕನೆಕ್ಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ನೀವು ಒಂದ್ಸರಿ ಎಲ್ಲಾದರೂ ಕನೆಕ್ಟ್ ಆಗ್ತಾರೆ ಈ ಮೂವಿಲಿ ಅನಿಸುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಿಜಯ್ ಸರ್ ಫಾರ್ ಪ್ರಮೋಟಿಂಗ್ ಬ್ಯೂಟಿಫುಲ್ ಮೂವಿ. ಸ್ವಲ್ಪ ಹತ್ರನಾದ್ರೂ ನಿಂತ್ಕೊಳ್ಳಿ, ಡ್ಯಾನ್ಸ್ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ರು ಅವರು. ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಕ್ಸಸ್ ಆಗಿದ್ದು ಲವ್ ವಿಷಯ ಬಂದು ಕನ್ವಿನ್ಸ್ ಮಾಡಬೇಕು ಪೇರೆಂಟ್ಸ್ನ. ಮತ್ತು ಅದರಲ್ಲಿ ಏನಂತಾರೆ, ಇಫ್ ಇಟ್ ಇಸ್ ಟ್ರೂ ಲವ್ ಯು ಕ್ಯಾನ್ ಕನ್ವಿನ್ಸ್ ಎನಿಬಡಿ. ಖಂಡಿತವಾಗ್ಲೂ ನೀವು ಮಾತಾಡೋ ಒಂದು ಶಕ್ತಿ ಇದೆಯಲ್ಲ, ಅದರಿಂದ ಪ್ರತಿಯೊಂದು ಸಾಲ್ವ್ ಆಗುತ್ತೆ. ಪ್ರಾಬ್ಲಮ್ ಅಂತ ಮಾತ್ರ ಅಲ್ಲ, ಖುಷಿನೂ ಅಷ್ಟೇ. ನೀವು ಮಾತಾಡಿ ಅದನ್ನು ಶೇರ್ ಮಾಡ್ಕೋಬೇಕು. ಇದು ನಾನು ನಮ್ಮ ಹಸ್ಬೆಂಡಿಂದ ಕಲ್ತಿರೋದು. ಯೂಶಲಾಗಿ ಅವ್ರು ಮಾತಾಡೋದೇ ಇಲ್ಲ, ಬಟ್ ಅವ್ರು ಮಾತಾಡಿದ್ರೆ ಇಟ್ಸ್ ಟು ದ ಪಾಯಿಂಟ್. ಸೊ ಖಂಡಿತವಾಗ್ಲೂ ನೀವು ಮಾತಾಡಬೇಕು. ಅವ್ರು ಯಾವತ್ತೂ ಮಾತಾಡದೇ ಇರೋರು ಅವ್ರ ಪೇರೆಂಟ್ಸ್ ಹತ್ರ ಎಷ್ಟು ಮಾತಾಡಿದ್ರು ಅಂದರೆ ಐ ವಾಸ್ ವೆರಿ ಟಚ್ ಬೈ ಇಟ್. ಸೊ ಒಬ್ರು ಹೇಳ್ದಂಗೆ ಇಟ್ ಹ್ಯಾಸ್ ಟು ಬಿ ಅ ಟ್ರೂ ಲವ್ ಆ್ಯಂಡ್ ಬಿಲೀವ್ ಇನ್ ಇಟ್ ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್. ಆ್ಯಂಡ್ ದಿಸ್ ಫಿಲ್ಮ್ ಇಸ್ ಪರ್ಫೆಕ್ಟ್ ಫಾರ್ ದ ಮೀನಿಂಗ್ ಆಫ್ ಲವ್, ವೆದರ್ ಇಟ್ಸ್ ಅ ಪೇರೆಂಟ್ಸ್, whether it's a love or it's even the bonding about the child, because we have just baby, 3 months baby ಇದೆ ನಮ್ಮ ಹತ್ರ. ಅವ್ರ ತಂದೆ ಹೆಣ್ಮಗು ಬೇಕು ಅಂತ ಹೆಣ್ಮಗು ಮಾಡ್ಕೊಂಡ್ರು. ಅವ್ರು ಹೇಳ್ತಾನೆ ಇದ್ರು, ನಾನು ಮದುವೆ ಮಾಡಿದ್ರೆ ಮನೇಲಿ ಇಟ್ಕೋತೀನಿ ನನ್ನ ಮಗಳನ್ನ, ಬಟ್ ಮದುವೆ ಮಾಡ್ತೀನಿ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಈ ಮೂವಿ ನೋಡಿದ್ಮೇಲೆ ಇಟ್ಸ್ ದ ಪೇರೆಂಟ್ಸ್ ಹೌ ಮಚ್ ದೇ ಲವ್ ಅಂತ. ಸೊ ಎಸ್, ಥ್ಯಾಂಕ್ ಯು ವಿಜಯ್ ಸರ್. ಸೊ ನಮ್ಮ ಜೊತೆ ಸುಷ್ಮಿತಾ ಆ್ಯಂಡ್ ರಘು. ರಘು, ದೇ ಆರ್ ಮೈ ಫ್ಯಾಮಿಲಿ. ಒಳ್ಳೆ ಮಾತಾಡಿದ್ರೆ ಸರ್ ಪಕ್ಕ ನಿಂತ್ಕೊಳ್ಳೋಕೆ ಭಯ ಆಗುತ್ತೆ, ಕೈ ಶಿವರ್ ಆಗ್ತಿದೆ. ಇಟ್ಸ್ ಓಕೆ. ಏನಂದ್ರೆ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಅಂತ ಸ್ಟಾರ್ಟಿಂಗ್ ನೋಡಿದೆ. ಸೊ ನಿಜವಾಗ್ಲೂ ಆ ಹುಡುಗಿ ರಿಯಲ್ ಲೈಫಲ್ಲಿ ಎಷ್ಟು ಕಷ್ಟಪಟ್ಟಿರ್ಬೇಕು ತಂದೆ, ಇವ್ರು ನೋಡಿದ್ರೆ ಭಯ ಆಗ್ತದೆ. ಯಪ್ಪ, ಸೀರಿಯಸ್ಲಿ ಇಂಥ ತಂದೆ ತಾಯಿ ಯಾರಿಗೂ ಬೇಡ, ಸಾರಿ ತಂದೆ ಯಾರಿಗೂ ಬೇಡ.
ಸೊ ತುಂಬ ಡೇಂಜರ್ ಇದ್ದಾರೆ ಪೇರೆಂಟ್ಸು. ಬಟ್ ಯಾರೇ ಲವ್ ಮಾಡಲಿ ಪೇರೆಂಟ್ಸ್ಗೆ ಹೇಳಿ ತಿಳಿಸಿ, ನಮ್ಮದು ಕೂಡ ಲವ್ ಮ್ಯಾರೇಜೇ, ಸೊ ನಾವು ಕೂಡ ಪೇರೆಂಟ್ಸ್ಗೆ ಹೇಳಿದ್ವಿ, ಸೊ ಅವರು ಕೂಡ ಒಪ್ಕೊಂಡ್ರು. ಸೊ ಹಿಂದೆ ಹಾಕ್ಬೇಡಿ, ಆಮೇಲೆ ನೀವೇ ಏನೋ ನಾವೇ ಟ್ರೈ ಮಾಡೋಣ, ನಾವೇ ಓಡೋಗೋಣ, ಈ ರೀತಿನೂ ಮಾಡೋಕ್ಕೆ ಹೋಗ್ಬೇಡಿ. ಪೇರೆಂಟ್ಸ್ಗೆ ಒಂದ್ಸಲ ಹೇಳಿ ಕನ್ವಿನ್ಸ್ ಮಾಡಿ ಮದುವೆ ಮಾಡ್ಕೊಳ್ಳಿ. ಆ್ಯಂಡ್ ಫಿಲಮ್ ಮಾತ್ರ ತುಂಬ ಚೆನ್ನಾಗಿ ಮಾಡಿ ಬಂದಿದೆ. ನಿಮ್ಮಿಬ್ಬರು ಆ್ಯಕ್ಟಿಂಗ್ ಕೂಡ ಸಖತ್ತಾಗಿದೆ. ಹೊಸಬ್ರಂತೆ, ಸೊ ಹೊಸಬ್ರ ಥರ ಎಲ್ಲೂ ಫೀಲ್ ಆಗಲಿಲ್ಲ, ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನೀವು ಅಷ್ಟೇ ಸರ್, ನೀವು ಬಿಡಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ಬಟ್ ಈ ಫಿಲಮ್ ಅಂತೂ ಇನ್ನೂ ಸೂಪರ್ ಆಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ. ನೋಡಿದ್ರೆ ಆ್ಯಕ್ಚುಲಿ ಹೊಡಿಬೇಕು ಅನಿಸ್ತದೆ, ಬಟ್ ಹೊಡಿಯಲ್ಲ ಅವ್ರ ಆ್ಯಕ್ಟಿಂಗಲ್ಲೂ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನೀವು ಪ್ರೆಸೆಂಟ್ ಮಾಡಿದ್ದೀರಾ ಸರ್, ಇಷ್ಟು ಒಳ್ಳೆ ಸಿನಿಮಾನ ಪ್ರೆಸೆಂಟ್ ಮಾಡಿದ್ರೆ ತುಂಬ ಖುಷಿ ಆಗ್ತದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸಿನಿಮಾ ಎಲ್ಲರೂ ನೋಡಿದ್ವಿ. ಥ್ರೂ ಔಟ್ ಸಿನಿಮಾ ಹೇಳ್ಬೇಕಂದ್ರೆ ಒಂದು ವಿಜಯ್ ಸರ್ ಪ್ರೆಸೆನ್ಸ್. ಸೊ ಅವ್ರ ಪ್ರೆಸೆನ್ಸ್ ಬಂದ ತಕ್ಷಣ ಒಂದು ನಮ್ಗೆ ಅನ್ಸಿದ್ದು ಅಫ್ಕೋರ್ಸ್ ಸಿನಿಮಾ ಚೆನ್ನಾಗಿದ್ದೇ ಇರುತ್ತೆ. ಯೂಶಲಿ ಸರ್ ಮಾಡಿರೋ 2 ಸಿನಿಮಾ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್. ಸೊ ಅವ್ರ ಪ್ರೆಸೆನ್ಸ್ ಅಂದ್ರೆ ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ನನಗೆ ಒಂದು ಈ ಸಿನಿಮಾ ನೋಡಿದಾಗ ಅನ್ಸಿದ್ದು ಒಂದೇನಂದ್ರೆ, ಸರ್ ಊರಲ್ಲಿ ಹೋದಾಗ ಯೂಶಲಿ ಸರ್ ಮನೆಯಲ್ಲಿ ಎಲ್ಲ ಹಿಂಗೆ ಮಾತಾಡೋದು. ಈ ಸಿನಿಮಾದಲ್ಲಿ ಏನ್ ಮಾತಾಡೋರು ಸೇಮ್ ಸರ್ ಫ್ಯಾಮಿಲಿ ಇದೇ ತರ ಇರುತ್ತೆ. ತುಂಬ ಕುಟುಂಬ, ಅಣ್ಣ ಊರಿಗೆ ಹೋದಾಗೆಲ್ಲ ಅವ್ರ ಫ್ಯಾಮಿಲಿ ಅವ್ರ ಬ್ರದರ್ಸ್ ಎಲ್ಲ ಇದೇ ತರನೇ ಇರ್ತಾರೆ. ಸೊ ನನಗೆ ಅದು ನೋಡಿದಾಗ ಕುಂಬಾರಹಳ್ಳಿ ನೋಡ್ದಂಗೆ ಆಯ್ತು. ಸರ್ ಯೂಶಲಿ ಸರ್ ಊರು ಸೇಮ್ ಅದೇ ತರನೇ ಇದೆ. ಸ್ಪೆಷಲಿ ಅಂಜನ್ ಬ್ರೋ, ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ. ಸೊ ಅವಾಗಲೇ ನಾನು ನೀವು ಸಿಗ್ಲಿಲ್ಲ ಹೇಳ್ಬೇಕಂದ್ರೆ, ಇವಾಗ ಹೇಳ್ತಿದ್ದೀನಿ, ತುಂಬಾ ಚೆನ್ನಾಗಿ ಮಾಡಿದೀರಾ. ಫಸ್ಟ್ ಸಿನಿಮಾ ಅಂತ ಅನ್ಸಂಗಿಲ್ಲ. ಇಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ, ಹೇಳ್ತೀನಿ. ಸೊ ನೀವು ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ರೆ. ಸರ್ ನಿಮ್ ಬಗ್ಗೆ ಏನ್ ಹೇಳಂಗಿಲ್ಲ, ಅವಾಗಲೇ ಹೇಳಿದ್ ನಾನು. ಸೊ ಆಂಧ್ರದಲ್ಲಿ ಇವ್ರಿಗೆ ಒಂದು ಇನ್ಸಿಡೆಂಟ್ ಆಗಿತ್ತಲ್ಲ ಅಣ್ಣ, ಯಾರೋ ಬಂದು ಇವ್ರಿಗೆ ಹೊಡೆಯೋ ತರ ಮಾಡ್ಬಿಟ್ಟು, ಬಟ್ ಇಲ್ಲಿ ಒಬ್ರು ಬಂದು ಕಾಲಿಗೆ ಬಿದ್ರಣ್ಣ, ಇವ್ರಿಗೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರ ಅಂತ ಕಾಲಿಗೆ ಬಿಟ್ಬಿಟ್ಟು. ಸೊ ತುಂಬಾ ಖುಷಿ ಆಯ್ತು. ಸೊ ವಿಷಯ ಅಷ್ಟೇ, ಇದೇ 22ನೇ ತಾರೀಕು ಲವ್ ರೆಡಿ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಒನ್ ಮೋರ್ ಕಪಲ್ ಬನ್ನಿ ಸರ್. ಇವ್ರು ಗೊತ್ತಾ, ಎಲ್ಲ ನಾನ್ ವೆಜ್ ಹೋಟೆಲಲ್ಲೂ ಇವ್ರು ಇರ್ತಾರೆ ಸರ್. ನಡೀರಿ ಮುಂದೆ. ಇವರು ಪ್ರಾಮಿಸ್ ಮಾಡಿದ್ರಂತೆ ಸರ್ ಹುಡುಗಿ ಅಪ್ಪನ ಹತ್ರ, ನಿಮ್ಮ ಮಗಳಿಗೆ ನಾನು ಫುಲ್ ನಾನ್ ವೆಜ್ ಊಟನೇ ತಿನ್ನಿಸ್ತೀನಿ ಮದ್ವೆ ಆದ್ಮೇಲೆ ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಮ್ರಾಟ್ ಶೆಟ್ಟಿ ಅಂತ. ನನ್ನ ಬೇಬಿ ಇವಳು, ನನ್ನ ಹೆಂಡತಿ ಸರಸ್ವತಿ. ನಾನು ಆಲ್ರೆಡಿ ಮಾತಾಡಾಗಿದೆ. ನಾನು ಅವಾಗಲೇ ಹೇಳ್ದಂಗೆ ಅಂದ್ರೆ, ಇಂಥ ಒಳ್ಳೆ ತಂದೆ ಯಾರಿಗೂ ಸಿಗ್ಬಾರ್ದು ಅಷ್ಟೇ ನಾನು ಹೇಳೋದು. ನಮ್ಮ ತಂದೆ ತಾಯಿ ಇವ್ರ ತಂದೆ ತಾಯಿ ತರ ಎಲ್ರಿಗೂ ಸಿಗ್ಲಿ ಅಂತಾನೆ ನಾನು ಕೇಳ್ಕೊಂತೀನಿ. ಯಾಕಂದ್ರೆ ಅದೇ ಒಂದೇ ಮಾತಲ್ಲ ಅಷ್ಟೇ ಅವ್ರು ಕೇಳಿದ್ದು, ಚೆನ್ನಾಗಿ ನೋಡ್ಕೊಂತೀನಿ ನನ್ನ ಮಗಳನ್ನ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನೀವೇನ್ ನೋಡ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚಾಗೆ ನೋಡ್ಕೊಂತೀನಿ ಅಂತ ಹೇಳಿದೆ. ನೋಡ್ಕೊಂಡೆ ಅಲ್ವಾ? ಅಷ್ಟೇ ನೋಡಿ, ಉತ್ತರ ಸಿಕ್ತು. ಓಕೆ ಓಕೆ, ನನ್ನ ಬೇಬಿ ಮಾತಾಡು. ಏನಿಲ್ಲ, ಅವಾಗಲೇ ಹೇಳಿದೆ, ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಟರ್ಸ್ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ನಂಗೆ ಟೋಟಲಿ ಮೂವಿ ತುಂಬಾ ಇಷ್ಟ ಆಯ್ತು. ಅವ್ರು ತುಂಬಾ ಚೆನ್ನಾಗಿ ಅವ್ರು ತುಂಬಾ ಚೆನ್ನಾಗೇ ನೋಡ್ಕೊಂತಿದ್ದಾರೆ ಅದ್ರಲ್ಲಿ.